ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನಾ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮೇಹಂ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಒಬೆಸಿಟಿ ಅಥವಾ ಓವರ್ ವೆಯ್ಟ್ ಈ ಒಂದು ಸಮಸ್ಯೆಗೆ ಪ್ರಮುಖವಾದ ಕಾರಣ ಅಂದರೆ ಅವರು ಸೇವನೆ ಮಾಡ್ತಕ್ಕಂಥ ಆಹಾರ ಅಂತ ಹೆಚ್ಚಿನ ಜನ ತಿಳ್ಕೊಂಡಿರ್ತಾರೆ. ಹಾಗಾಗಿ ಆಹಾರದಲ್ಲಿ ಅವರು ಕಟ್ಟುನಿಟ್ಟಿನ ಕ್ರಮ ಪಾಲಿಸ್ತಾ ಇರ್ತಾರೆ, ಡಯಟ್ ಮಾಡ್ತಿರ್ತಾರೆ. ಜಂಕ್ ಫುಡ್ಗಳನ್ನ, ಟ್ರಾನ್ಸ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ, ಆಯಿಲಿ ಫುಡ್ಗಳನ್ನ ಅವಾಯ್ಡ್ ಮಾಡಿರ್ತಾರೆ. ಸ್ಪೈಸಿ ಫುಡ್ಗಳನ್ನ ಹಾಗೂ ಈ ಒಂದು ಫ್ಯಾಟ್ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡ್ತಿರ್ತಾರೆ. ಇನ್ನು ಕೆಲವರು ಇದರ ಜೊತೆಗೆ ಫಿಸಿಕಲ್ ಎಕ್ಸಸೈಸು ಮಾಡ್ತಿರ್ತಾರೆ. ಆದ್ರೂ ಅವರು ನಿರೀಕ್ಷಿಸಿದ ಮಟ್ಟದ ವೆಯ್ಟ್ ರಿಡಕ್ಷನ್ ಆಗಿರೋದಿಲ್ಲ, ವೆಯ್ಟ್ ಕಡಿಮೆ ಆಗಿರೋದಿಲ್ಲ, ಒಬೆಸಿಟಿನೇ ಇರ್ತಾರೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಆಹಾರದ ಜೊತೆಗೆ ವಿಹಾರ ಅಂದರೆ ನಿದ್ದೆ ಯಾವ ರೀತಿ ಪ್ರಮುಖ ಪಾತ್ರ ವಹಿಸ್ತದೆ ನಿಮ್ಮ ಒಬೆಸಿಟಿ ಅಥವಾ ಓವರ್ ವೆಯ್ಟ್ ಆಗೋದಕ್ಕೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ನೀವು ಬರೀ ಆಹಾರದಲ್ಲಿ ನೀವು ಕಟ್ಟುನಿಟ್ಟಾಗಿದ್ದರೆ ಸಾಲದು, ವ್ಯಾಯಾಮ ಮಾಡಿದ್ರೆ ಸಾಲದು. ಹಾಗೂ ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂತಂದರೆ ವೆಯ್ಟ್ ರಿಡಕ್ಷನ್ಗೆ ಅಥವಾ ಒಬೆಸಿಟಿಗೋಸ್ಕರ ಕೆಲವೊಂದು ಔಷಧಿ ಮಾತ್ರೆಗಳ ಮೊರೆ ಹೋಗಿರ್ತಾರೆ, ಔಷಧಿ ಮಾತ್ರೆಗಳನ್ನ ತಗೋತಾ ಇರ್ತಾರೆ ವೆಯ್ಟ್ ರಿಡಕ್ಷನ್ ಆಗೋದಕ್ಕೆ. ಆದರೂ ಅವರು ವೆಯ್ಟ್ ರಿಡಕ್ಷನ್ ಆಗಿರೋದಿಲ್ಲ. ಕಾರಣ ಏನು ಅಂತಂದರೆ ಅವರ ನಿದ್ದೆಯಲ್ಲಿ ಏರುಪೇರಾಗಿರ್ತದೆ. ಅತಿ ಕಡಿಮೆ ನಿದ್ದೆ ಮಾಡ್ತಿರ್ತಾರೆ ಅಥವಾ ಓವರ್ ಸ್ಲೀಪ್, ಅತಿಯಾಗಿ ನಿದ್ದೆ ಮಾಡ್ತಿರ್ತಾರೆ. ಈ ಎರಡೂ ತಪ್ಪುಗಳನ್ನ ಅವ್ರು ಮಾಡ್ತಿರ್ತಾರೆ. ಈ ಎರಡು ತಪ್ಪುಗಳನ್ನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಡೈಜೆಷನ್ನಲ್ಲಿ ಏರುಪೇರಾಗ್ತದೆ, ಮೆಟಬಾಲಿಸಮ್ ಏರುಪೇರಾಗ್ತದೆ ಹಾಗೂ ಹಲವಾರು ಸಮಸ್ಯೆಗಳು ಉದ್ಭವ ಆಗ್ತದೆ. ಯಾವಾಗ ನೀವು ನಿದ್ದೆ ಕಡಿಮೆ ಆಗ್ತದೋ, ಲ್ಯಾಕ್ ಆಫ್ ಸ್ಲೀಪ್ ಯಾವಾಗ ನಿಮ್ಮ ನಿದ್ದೆ ಕಡಿಮೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಹಂಗರ್ ಹಾರ್ಮೋನ್, ಗ್ರೆಲಿನ್ ಅಂತ ಏನು ಕರೀತಾರೆ, ಈ ಹಂಗರ್ ಹಾರ್ಮೋನ್ ಜಾಸ್ತಿ ಆಗ್ತದೆ. ಈ ಹಂಗರ್ ಹಾರ್ಮೋನ್ ಜಾಸ್ತಿ ಆಗೋದ್ರಿಂದ ಏನಾಗ್ತದೆ, ಕ್ರೇವಿಂಗ್ ಫಾರ್ ಫುಡ್, ಅತಿಯಾಗಿ ಆಹಾರ ಸೇವನೆ ಮಾಡಬೇಕು, ಸಿಹಿ ಪದಾರ್ಥಗಳನ್ನ ಹಾಗೂ ಜಂಕ್ ಫುಡ್ಸ್ಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕು ಅನಿಸ್ತದೆ. ಹಾಗಾಗಿ ಹೆಚ್ಚೆಚ್ಚು ಆಹಾರ ಸೇವನೆ ಮಾಡ್ತಾರೆ. ಇದರ ಜೊತೆಗೆ ಏನಾಗ್ತದೆ ಅಂದರೆ ಫುಲ್ನೆಸ್ ಹಾರ್ಮೋನ್, ಲೆಪ್ಟಿನ್ ಅಂತ ಏನೇನು ಕರೀತಾರೆ, ಈ ಹಾರ್ಮೋನು ಕಡಿಮೆ ಆಗ್ತದೆ. ಸಾಕಾಗೋದಿಲ್ಲ ಅವ್ರಿಗೆ, ಇನ್ನೂ ಸೇವನೆ ಮಾಡಬೇಕು ಅಂತ ಅನ್ನಿಸ್ತಿರ್ತದೆ. ಯಾವಾಗ ಹಂಗರ್ ಹಾರ್ಮೋನ್ ಜಾಸ್ತಿ ಆಗ್ತದೋ, ಫುಲ್ನೆಸ್ ಹಾರ್ಮೋನ್, ಲೆಪ್ಟಿನ್ ಹಾರ್ಮೋನ್ ಕಡಿಮೆ ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಾರೆ. ಹಾಗಾಗಿ ಒಬೆಸಿಟಿ ಆಗ್ತದೆ, ಓವರ್ ವೆಯ್ಟ್ ಆಗ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ರಾತ್ರಿ ಹೊತ್ತು ಲೇಟ್ ನೈಟ್, ರಾತ್ರಿ ಎಷ್ಟೊತ್ತಿಗೂ ಊಟ ಮಾಡ್ತಾರೆ, ಊಟ ಮಾಡಿದ ತಕ್ಷಣ ನಿದ್ದೆ ಮಾಡ್ತಿರ್ತಾರೆ. ಈ ಒಂದು ತಪ್ಪು ಮಾಡೋದ್ರಿಂದಲೇ ವೆಯ್ಟ್ ಗೈನ್ ಆಗ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಲೇಟ್ ನೈಟ್ ಈ ಕೆಫಿನ್ ಇರ್ತಕ್ಕಂಥ ಪಾನೀಯಗಳನ್ನ, ಕಾಫಿ ಇರ್ಬೋದು, ಟೀ ಕುಡಿಬೋದು, ಈ ರೀತಿ ಒಂದು ಪಾನೀಯಗಳನ್ನ ಸೇವನೆ ಮಾಡ್ತಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಿದ್ದೆ ಅವರಿಗೆ ಕಂಟ್ರೋಲ್ ಆಗ್ತದೆ. ಹಾಗಾಗಿ ವೆಯ್ಟ್ ಜಾಸ್ತಿ ಆಗ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಈ ಟ್ರಾನ್ಸ್ ಫ್ಯಾಟ್ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಚಿಪ್ಸ್ ಇರ್ಬೋದು ಹಾಗೂ ಬೇಕ್ರಿ ಫುಡ್ಗಳನ್ನ ಲೇಟ್ ನೈಟು ಹೆಚ್ಚೆಚ್ಚು ಸೇವನೆ ಮಾಡ್ತಿರ್ತಾರೆ. ಊಟನೇ ಮಾಡೋದಿಲ್ಲ, ಊಟ ಟೈಮಲ್ಲಿ ಯಾವುದೋ ಒಂದು ಜಿಡ್ಡಿನ ಪದಾರ್ಥಗಳನ್ನೋ ಸ್ನ್ಯಾಕ್ಸ್ಗಳನ್ನೋ ತಿಂದು ಮಲಗ್ತಾ ಇರ್ತಾರೆ. ಇಂಥ ಒಂದು ಸಂದರ್ಭದಲ್ಲೂ ಫ್ಯಾಟ್ ಅಕ್ಯುಮಿಲೇಷನ್ ಆಗ್ತಾ ಇರ್ತದೆ ಹಾಗೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಓವರ್ ವೆಯ್ಟ್ ಆಗ್ತಾರೆ, ಒಬೆಸಿಟಿಯಿಂದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹಾಗಾಗಿ ಕೇವಲ ಆಹಾರ ಮಾತ್ರ ಅಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಮಾತ್ರ ಅಲ್ಲ, ನಿದ್ದೆನೂ ಪ್ರಮುಖವಾದ ಪಾತ್ರ ವಹಿಸ್ತದೆ. ಹಾಗಾಗಿ ಪ್ರತಿನಿತ್ಯ ಕನಿಷ್ಠ ಅಂತಂದರೆ ಒಂದು 6ರಿಂದ 7 ಗಂಟೆಗಳ ಕಾಲ ನಿದ್ದೆ ಮಾಡೋದ್ರಿಂದ ನಿಮ್ಮ ತೂಕದ ನಿರ್ವಹಣೆ ಸರಿಯಾಗಿ ಆಗ್ತದೆ. ಆದ್ದರಿಂದ ಆಯುರ್ವೇದದಲ್ಲಿ ತೂಕದ ನಿರ್ವಹಣೆ ಆಗೋದಕ್ಕೆ ಆಹಾರ, ವಿಹಾರ, ದಿನಚರಿ ಪ್ರಮುಖ ಪಾತ್ರ ವಹಿಸ್ತದೆ. ಆಹಾರದಲ್ಲಿ ನಾರಿನಂಶ ಇರ್ತಕ್ಕಂಥ ಆಹಾರ ಪದಾರ್ಥಗಳು, ಹಸಿರು ಸೊಪ್ಪು ತರಕಾರಿಗಳು, ಫೈಬರ್ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವನೆ ಮಾಡೋದ್ರಿಂದ ನಿಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ತದೆ, ಓವರ್ ವೆಯ್ಟ್ ಆಗೋದು ಕಡಿಮೆ ಆಗ್ತದೆ, ಒಬೆಸಿಟಿ ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.